ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಂಭರಾಶಿಯವರಿಗೆ 11ನೇ ಮನೆ ಮತ್ತು 2ನೇ ಮನೆ ಒಂದು ಅಧಿಪತ್ಯ ತೋರಿಸ್ತಾ ಇದೆ. ಬಟ್ ಟ್ರಾನ್ಸಿಟ್ ಆಗ್ತಾರಂಥದ್ದು 5ನೇ ಮನೆಗೆ. ಇದು ಸಹ ಅಷ್ಟೇ. ತುಂಬ ಜನ ಕುಂಭರಾಶಿಯವರು ಈಗ ಆಲ್ರೆಡಿ ನಾವು ತುಂಬ ಭಯ ಆಗ್ತಿತ್ತು, ಮ್ಯಾಮ್ ಇಷ್ಟು ದಿನ ಏನಾಯಿತು, ಶನೈಶ್ಚರನ ಒಂದು ನನ್ನ ಸ್ವಂತ ಮನೇಲಿತ್ತು, ಈಗ ಆಲ್ರೆಡಿ ಮೀನಕ್ಕೆ ಮೂವ್ ಆಗಿದೆ. ಸೊ ಮೀನಕ್ಕೆ ಮೂವ್ ಆಗಿದ್ರು ಸಹ ನಿಮ್ಮ ಸಾಡೆ ಕಂಪ್ಲೀಟ್ ಆಗಿಲ್ಲ ಅಂತ ಒಳ್ಳೆ ಸಮಯ ಅಲ್ಲ. ಬಟ್ ನಿಮಗೆ ಒಂದು ರೀತಿಯಲ್ಲಿ ಹೊಸ ಚಾನ್ಸಸ್, ಹೊಸ ಆಪರ್ಚುನಿಟಿ, ಹೊಸದಾಗಿ ಗ್ರೋತ್ ಆಗುವಂಥ ಚಾನ್ಸಸ್ ಜಾಸ್ತಿ ತೋರಿಸ್ತಾ ಇದೆ. ಮೀನರಾಶಿಯವರಿಗೆ 10ನೇ ಮನೆ ಮತ್ತು 1ನೇ ಮನೆ ಒಂದು ಅಧಿಪತ್ಯ ಇದ್ದು ಸಹ 4ನೇ ಮನೆ ಫಾಸ್ಟ್ ಥಿಂಕಿಂಗ್. ಸೊ ಸೇಮ್ ನಿಮ್ಮ ಗುರುಗಳ ಒಂದು ಅಧಿಪತ್ಯ ಇರುವಂತಹ ರಾಶಿನೇ ಅಲ್ವಾ ಮೀನರಾಶಿ. ಸೊ ಹೇಗೆ ಅದು ಅತಿಚಾರದಲ್ಲಿದೆ, ಅದೇ ರೀತಿಯಲ್ಲಿ ನಿಮ್ಮ ಥಿಂಕಿಂಗ್, ನಿಮ್ಮ ಆಲೋಚನೆಗಳು ತುಂಬ ಫಾಸ್ಟ್ ಆಗುತ್ತೆ. ಸೊ ನಿಮಗೂ ಸಹ ಒಂದು ಒಳ್ಳೆಯ ಆಪರ್ಚುನಿಟೀಸ್ ಹೆಚ್ಚಾಗಿ ಕಾಣುತ್ತೆ. ಪರಿಹಾರವಾಗಿ ನಾನು ಏನು ಹೇಳ್ಬೋದು, ಎಲ್ಲ ರಾಶಿಯವರೆಗೂ ನಾನು ಒಂದೊಂದೇ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈ ರೀತಿಯಾದ ಒಂದು ಸಿಟ್ರಿನ್ ಅಂತ ಹೇಳಿದ್ದಾರೆ, ಈ ರೀತಿಯಾದ ಒಂದು ಬ್ರೇಸ್ಲೆಟ್ ಸಿಗುತ್ತೆ ನಿಮಗೆ. ಸಿಟ್ರಿನ್ ಅಥವಾ ಎಲ್ಲೋ ಅವೆಂಚರ್ ಅಂತ ಹೇಳಿ ಸಿಗುತ್ತೆ. ಎಲ್ಲ ರೀತಿಯಲ್ಲಿ ನಾನು ಪ್ಯೂರಿಫಿಕೇಷನ್ ಮಾಡಿರೋವಂಥದ್ದು ನಿಮಗೆ ತುಂಬ ಅನುಕೂಲ ಆಗುವಂಥದ್ದು. ನಾನು ಹೇಳ್ತಿರೋಂಗೆ ವೆಲ್ತ್, ಪ್ರಾಸ್ಪರಿಟಿ, ಲಕ್ ಇವೆಲ್ಲ ನಿಮಗೆ ತುಂಬ ಆಪರ್ಚುನಿಟೀಸ್ ಚೆನ್ನಾಗಿ ಸಿಗುತ್ತೆ. ಆದಷ್ಟು ಈ ಒಂದು ಬ್ರೇಸ್ಲೆಟ್ ಇರ್ಬೋದು, ಬಟ್ ನಿಮ್ಮ ಒಂದು ಜಾತಕಗಳನ್ನ ಅನಾಲಿಸಿಸ್ ಮಾಡಿಸ್ಕೊಳ್ಳಿ. ಆವಾಗಲೇ ನಿಮಗೆ ಅದರಿಂದ ಏನು ಸಮಸ್ಯೆ ಇದೆ, ಯಾವ ರೀತಿಯಾದ ಪರಿಹಾರ ಮಾಡ್ಕೊಳ್ಬೋದು ಅನ್ನೋದು ನಿಮಗೆ ಎಕ್ಸಾಕ್ಟ್ ಗೊತ್ತಾಗುತ್ತೆ. ಜನರಿಗಾಗಿ ನಾನು ಇದು ತೊಗೊಂಡ್ರೆ ಒಳ್ಳೇದಾಗುತ್ತಾ? ಖಂಡಿತ ಇದನ್ನು ನೀವು ಹಾಕ್ಕೊಳ್ಬಹುದು. ಹೆಣ್ಣು ಮಕ್ಕಳಾದ್ರೆ ಲೆಫ್ಟ್ ಹ್ಯಾಂಡ್, ಗಂಡು ಮಕ್ಕಳಾದ್ರೆ ರೈಟ್ ಹ್ಯಾಂಡ್ ಹಾಕ್ಕೊಳ್ಳಿ, ತುಂಬ ಒಳ್ಳೆಯ ಅನುಕೂಲ ಆಗುತ್ತೆ. ಈ ಒಂದು ಅತಿಚಾರದ ಗುರುಗಳ ಒಂದು ಟ್ರಾನ್ಸಿಟಲ್ಲಿ ಹೆಚ್ಚಾಗಿ ಗುರುಗಳ ಆರಾಧನೆ ಮಾಡಿ. ಗುರುಗಳ ಒಂದು ಮೂಲ ಮಂತ್ರ ಓಂ ಗ್ರಾಮ್ ಗ್ರೀಂ ಗ್ರಾಮ್ ಸಹ ಗುರವೇ ನಮಃ, ಇದನ್ನು ಹೇಳ್ಕೊಳ್ಳಿ. ತುಂಬ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಲಿ. ಗುರುಗಳ ಅನುಗ್ರಹ ನಿಮಗೆ ಯಾವಾಗಲೂ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.